ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡವಾಗಿದೆ. ನಾವಿಬ್ಬರು ಒಂದು ಎಂದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ದ ಜೋಡೆತ್ತುಗಳು ತಮ್ಮದೇ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಲ ಪ್ರದರ್ಶನ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆಯ ದೆಹಲಿ ದಂಡಯಾತ್ರೆ ಕುತೂಹಲ ಮೂಡಿಸಿದೆ. ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆಯಿತು. ಸಿಎಂ ಮತ್ತು ಡಿಸಿಎಂ ನಾವಿಬ್ರು ಬ್ರದರ್ಸ್ ಇದ್ದಂತೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಒಗ್ಗಟ್ಟು ಪ್ರದರ್ಶಿಸಿದ್ರು. ಸದ್ಯಕ್ಕೆ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಯುದ್ಧ ತಣ್ಣಗಾಗಿದೆ. ಆದರೆ ಮೇಲ್ನೋಟಕ್ಕೆ ನಗುನಗುತ್ತಲೇ ಮಾತನಾಡ್ತಿರುವ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಒಳಗೊಳಗೆ ತಮ್ಮದೇ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ತೆರೆಮರೆಯಲ್ಲಿ ಕುರ್ಚಿಯ ಭರ್ಜರಿ ಕಸರತ್ತುಗಳು ಭರ್ಜರಿಯಾಗಿ ನಡೀತಿದೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಹಿಂದ ಶಕ್ತಿ ಪ್ರದರ್ಶನ. ಆಪ್ತ ಸಚಿವರ ಜೊತೆ ಲಂಚ್, ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ. ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದರೆ ಹೀಗನ್ನುತ್ತಲೇ ನಿನ್ನೆ ಮಂಗಳೂರಿನಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ನಾರಾಯಣಗುರು ಮಹಾತ್ಮ ಗಾಂಧಿ ಐತಿಹಾಸಿಕ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ಇದಕ್ಕೆ ಸಾಕ್ಷಿಯಾಗಿದೆ. ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಎದುರು ಸಿಎಂ ಪರ ಅಹಿಂದ ಶಾಸಕರು, ಸಚಿವರು ಶಕ್ತಿ ಪ್ರದರ್ಶನ ಮಾಡಿದ್ರು. ಬಳಿಕ ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಡೆದ ಲಂಚ್ ಮೀಟಿಂಗ್ನಲ್ಲಿ ಕೆಸಿ ವೇಣುಗೋಪಾಲ್, ಸಚಿವರಾದ ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಸ್ಪೀಕರ್ ಖಾದರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ರು. ಪಕ್ಷದ ಕಾರ್ಯಕ್ರಮ ಅಲ್ಲದ್ದರಿಂದ ಡಿಕೆ ಅವರಿಗೆ ಆಹ್ವಾನ ನೀಡಿರಲಿಲ್ಲ ಎನ್ನಲಾಗಿದೆ. ಯಾವ ಸಂದೇಶ ಹೊತ್ತು ತಂದಿದ್ರು ಕೆಸಿ ವೇಣುಗೋಪಾಲ್? ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಹಗ್ಗಜಗ್ಗಾಟ ಬಿರುಸುಗೊಂಡಿದೆ. ಇದೇ ಹೊತ್ತಲ್ಲಿ ಕೆಸಿ ವೇಣುಗೋಪಾಲ್ ನಿನ್ನೆ ಕಾರ್ಯಕ್ರಮದ ನೆಪದಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. 15 ನಿಮಿಷಗಳ ಕಾಲ ಕೆಸಿ ವೇಣುಗೋಪಾಲ್ ಜೊತೆ ಗೌಪ್ಯವಾಗಿ ಸಿದ್ದರಾಮಯ್ಯ ಚರ್ಚಿಸಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಪವರ್ ಶೇರಿಂಗ್ ಕುರಿತಂತೆ ಹೈಕಮಾಂಡ್ ನೀಡಿರುವ ಸಂದೇಶವನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ರ ಅನ್ನೋ ಚರ್ಚೆಗಳು ಕೇಳಿ ಬರ್ತಿವೆ. ಕೆಸಿವಿ ಕರ್ನಾಟಕ ಭೇಟಿ ಹೊತ್ತಲ್ಲೇ ಡಿಕೆಶಿ ದೆಹಲಿಗೆ ತೆರಳಿರೋದು ಯಾಕೆ? ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ರೆ, ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ಡಿಕೆಶಿ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಅವರು ಹೋಗುವುದಕ್ಕೆ ಯಾರೂ ಬೇಡ ಅಂದಿಲ್ಲ, ನನ್ನನ್ನ ಕರೆದ್ರೆ ಮಾತ್ರ ದೆಹಲಿಗೆ ತೆರಳುವೆ ಎಂದು ಹೇಳಿದ್ರು. ಇಲ್ಲ ರಾಜಕೀಯ ಚರ್ಚೆನೆ ಮಾಡಿ ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ, ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ನಿನ್ನೆಯೇ ದೆಹಲಿಗೆ ತೆರಳಿ ಬೀಡು ಬಿಟ್ಟಿರೋ ಡಿಸಿಎಂ ಡಿಕೆಶಿ ಈ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸಬೇಕಿಲ್ಲ ಅಂದಿದ್ದಾರೆ. ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿದ್ದೇನೆ, ಈಗ ನಮ್ಮ ನಾಯಕರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಇದ್ದಾರೆ, ಅವರಿಗೆ ತೊಂದರೆ ಮುಜುಗರ ಉಂಟು ಮಾಡಲು ಬಯಸೋದಿಲ್ಲ ಅಂತ ಹೇಳಿದ್ದಾರೆ. ಮತಕಳವು ವಿರುದ್ಧ ಇದೇ 14ರಂದು ನಡೆಯಲಿರುವ ಪ್ರತಿಭಟನಾ ಸಮಾವೇಶದ ಪೂರ್ವ ತಯಾರಿ ನೋಡಿಕೊಳ್ಳುವುದು ಪಕ್ಷದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ. ಈ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಅಂದರು. ವೇಣುಗೋಪಾಲು ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬ್ರು ಭೇಟಿ ಮಾಡೋದು, ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ನೋಡಪ್ಪ, ನಾನು ಫಸ್ಟ್ ಒಂದು ಖಾಸಗಿ ಮದುವೆಗೆ ಬಂದಿದ್ದೀನಿ. ಲೀ ಮೆರಡಿನ ಹೋಟ್ಲಲ್ಲಿ ಒಂದು ಮದುವೆ ಇದೆ. ನನ್ನ ಜೊತೆ ಜೈಲಲ್ಲಿ ಒಬ್ಬರು ಆಫೀಸರ್ ಇದ್ದರು, ಅವ್ರ ಮಗಂದು ಮದುವೆ. ನನ್ನ ಫ್ರೆಂಡ್ ಆದರು, ಅದಾದಮೇಲೆ ಬೇಕಾದಷ್ಟು ಪಾಪ ನಂಗೆ ಸಹಾಯ ಮಾಡಿದ್ದಾರೆ. ನಂಬರ್ 1. ನಂಬರ್ 2, 14ನೇ ತಾರೀಕು ವೋಟ್ ಶೋರಿ ರ್ಯಾಲಿ ಇದೆ. ಸುಮಾರು 1000 ಜನ ಬರ್ತಾ ಇದ್ದಾರೆ. ಅವರಿಗೆ ಅಕಾಮಿಡೇಷನ್ ಮಾಡಬೇಕು. ಅದಕ್ಕೆ ನಾನು ಕೆಲವ್ರಿಗೆಲ್ಲ ಇಲ್ಲಿ ಜವಾಬ್ದಾರಿ ವಹಿಸಬೇಕು. ಚೀಫ್ ಮಿನಿಸ್ಟರ್ ಎಲ್ಲಿ ಪಾಪ ಅವರೆಲ್ಲ ಬ್ಯುಸಿ ಇದ್ದಾರೆ. ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಗಲಾಟೆ ಇದ್ದಾರೆ ಅವರೆಲ್ಲ. ಮದುವೆ ಒಂದೇ, ಹೋಟ್ಲು, ರೂಮು, ಬಿಲ್ಡಿಂಗು, ಚೌಟ್ರಿ ಇರೋರು ಹೇಳಿ ಮಾತಾಡ್ತೀನಿ. ಕೆಸಿ ವೇಣುಗೋಪಾಲ್ ಮುಂದೆ ಸಿದ್ದು ಡಿಕೆ ಬೆಂಬಲಿಗರ ಜಿದ್ದಾಜಿದ್ದಿ. ಡಿಕೆಶಿ ಪರ ಒಂದು ಗುಂಪು, ಸಿದ್ದರಾಮಯ್ಯ ಪರ ಮತ್ತೊಂದು ಗುಂಪು ಘೋಷಣೆ.
ನಿನ್ನೆ ಮಂಗಳೂರಿನಲ್ಲಿ ಒಂದು ಬಣ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ತಿದ್ರೆ ಮತ್ತೊಂದು ಬಣ ಡಿಕೆ ಶಿವಕುಮಾರ್ ಪರ ಜೈಕಾರ ಹಾಕಿತ್ತು. ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದಂತೆ ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಡಿಕೆ ಪರ ಘೋಷಣೆ ಕೂಗಿದ್ರು. ವೇಣುಗೋಪಾಲ್ ಇದ್ರೆ ಶಕ್ತಿ ಪ್ರದರ್ಶನ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರಿಂದ ತಳ್ಳಾಟ ನೂಕಾಟ ಉಂಟಾಯಿತು. ಬಳಿಕ ಮಂಗಳೂರು ಏರ್ಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗಳು ಮಾರ್ದನಿಸಿದ್ವು. ಇನ್ನು ಮಂಗಳೂರಿನಲ್ಲಿ ಬೆಂಬಲಿಗರು ಡಿಕೆ ಮತ್ತು ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಾಯಕರು ಅದೇನು ದೊಡ್ಡದಲ್ಲ ಬಿಡಿ ಅಂದಿದ್ದಾರೆ. DK is going on last 10 years. There is not nothing new in it. When people started speak on Modi, people are speaking on DK. Some people speak on Rahul. Some speak on take Sidhu. There is nothing wrong in it. What is there? ಅದಿದ್ದೇ ಇರುತ್ತೆ. ನಾನು ಸಿಂಧಾಬಾದ್ ಕಮಿಟಿ ಚೇರ್ಮನ್ ಇದ್ದವನು ಮೊದಲಿಂದ, ಇವೆಲ್ಲ ನನಗೆ ಗೊತ್ತಿದೆ. ಎಲ್ಲ ಗ್ರೂಪ್ ಇದ್ದೇ ಇರ್ತಾರೆ, ಅವರವರು ಕಡೆಯವರು ಬಂದು ಕೂಗ್ದವ್ರು ತಪ್ಪೇನಿಲ್ವಲ್ಲ. ಅದರಿಂದ ಏನು ಪ್ರಯೋಜನ ಆಗೋಲ್ಲ, ಸರ್ಕಾರದಿಂದ ಪ್ರಯೋಜನ ಆಗೋಲ್ಲ. ಒಟ್ಟಾರೆ ಹೈಕಮಾಂಡ್ ನಾಯಕರು ಕೆಸಿ ವೇಣುಗೋಪಾಲ್ ಮೂಲಕ ಯಾವ ಸಂದೇಶ ರವಾನಿಸಿದ್ರು, ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದೇನು ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಪವರ್ ಶೇರಿಂಗ್ ಗುದ್ದಾಟ ಬೂದಿ ಮುಚ್ಚಿದ ಕೆಂಡದಂತಿದ್ದು ಮತ್ತೆ ಯಾವುದೇ ಕ್ಷಣದಲ್ಲಿ ಭುಗಿಲೇಳುವ ಲಕ್ಷಣ ತಳ್ಳಿ ಹಾಕುವಂತಿಲ್ಲ. ಬ್ಯೂರೋ ರಿಪೋರ್ಟ್, TV9.